ಕರೆಂಟ್ ಬಿಲ್ ಆಗ್ಬೋದು ಸರ್. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನಗಳಿಗೆ ಇದು ಬಹಳ ಖಂಡಿತ ಉಪಯೋಗ ಆಗ್ತಿದೆ. ಯಾರು ಏನೇ ಹೇಳ್ಬೋದು. ಖಂಡಿತ ಸರ್, ಕರ್ನಾಟಕ ಮಾಡೆಲ್ ದಿಸ್ ಇಸ್ ಮಾದರಿ ಆಗಿಲ್ಲ ಅಂದರೆ BJP ಅವರು ಅಪೋಸ್ ಮಾಡ್ತಿದ್ದವ್ರು ಕಾಪಿ ಹೊಡಿತಿದ್ರಾ? ನೀವೇ ಹೇಳಿ. ಡೆಲ್ಲಿಲಿ ಅದನ್ನು ಕಾಪಿ ಮಾಡಿದ್ರಲ್ವಾ? ಇದು ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಬಹಳ ಚಿಕ್ಕವಳು ಇದ್ರ ಬಗ್ಗೆ ಮಾತಾಡೋಕ್ಕೆ. ಇವತ್ತು DK ಶಿವಕುಮಾರ್ ಸರ್ ಹೇಳಿದ್ದಾಗ್ಬೋದು, ಸಿದ್ದರಾಮಯ್ಯನವ್ರು ಹೇಳಿದ್ದಾಗ್ಬೋದು, ಎಲ್ಲರೂ ಹೇಳಿದ ಪ್ರಕಾರ 5 ವರ್ಷನೂ ಸಿದ್ದರಾಮಯ್ಯನವ್ರು ಇರ್ತಾರೆ ಅಂತ. ನಾನು ಹೈಕಮಾಂಡ್ ಅಲ್ಲ. ನನ್ನ ಈ ಪ್ರಶ್ನೆನೂ ಕೇಳಬಾರ್ದು ನೀವು. ನನ್ನನ್ನು ಈ ಪ್ರಶ್ನೆನೂ ಕೇಳಬಾರ್ದು ನೀವು. ನಾನು ಹೈಕಮಾಂಡ್ ಅಲ್ಲ. ನಾನು ಒಂದು ಕಾಂಗ್ರೆಸ್ ಕಾರ್ಯಕರ್ತೆ. ಹೌದಾ? ಇವತ್ತು ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಸರ್ಕಾರ ಬಹಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಿದೆ. ಇದನ್ನು ತಡೆಯೋಕ್ಕಾಗ್ದಿರ BJPಯವರು ನಮ್ಮ ಪಾರ್ಟಿಯಲ್ಲಿ ಮಾಡ್ತಿರುವಂತಹ ಬಿರ್ಕೆ ಹೊರತು ಪಾರ್ಟಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರು ಮೊನ್ನೆನೂ ಹೇಳಿದ್ದಾರೆ ನಾನೇ 5 ವರ್ಷ CM ಅಂತ. ಅಲ್ಲಿ ನೋಡಿ, ಅವರೇ ಹೇಳಿದಾರಲ್ಲ, ಅವರು ಈಗ 5 ವರ್ಷ ಬಹಳ ಉತ್ತಮವಾದ ಆಡಳಿತ ಕೊಟ್ಟವರು. ಇಡೀ ಕರ್ನಾಟಕದಲ್ಲಿ ಒಂದು ದೇವರಾಜ್ ಅರಸ್ ಅವ್ರನ್ನ ಬಿಟ್ಟರೆ 5 ವರ್ಷ ಆಡಳಿತ ಕೊಟ್ಟವ್ರು ಅವರೇ. 16ನೇ ಬಜೆಟ್ ಕೊಟ್ಟು ಅವರೀಗ ಒಂದು ದೊಡ್ಡ ರೆಕಾರ್ಡ್ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಇಂಡಿಯಾಲಿ ರೆಕಾರ್ಡು ಬಂದು 17, ಯಾರು ಅವರು ವಾಜುಭಾಯಿ ವಾಲಾ ಅವರು ಕೊಟ್ಟಿರೋದು. ಅದು ಬಿಟ್ಟರೆ ಕರ್ನಾಟಕಕ್ಕೆ ಮೊದಲನೇ ಬಾರಿ ಒಂದು ರಾಜಕಾರಣಿ 16 ಬಜೆಟ್ ಕೊಟ್ಟಿರೋರು. ಆರ್ಥಿಕವಾಗಿ ಆಗ್ಬೋದು, ಜೊತೆಗೆ ಅವರಿಗಿರುವಂತಹ ಸಾಮಾಜಿಕ ನ್ಯಾಯದ ಬದ್ಧತೆ ಆಗ್ಬೋದು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರ್ಬೋದು? ಖಂಡಿತ ಬರುತ್ತೆ ಸರ್. ನಮ್ಮ ಗ್ಯಾರಂಟಿ ಏನು ಹೇಳ್ತಿದೆ ನೋಡಿ ಸರ್, ನೀವು ಕೇಳ್ತಿರೋ ಪ್ರಶ್ನೆಗಳು ನನಗೆ ಹೆಂಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಕಾಂಗ್ರೆಸ್ ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ. ಗ್ಯಾರಂಟಿ ಏನಿದೆ, ಹೆಣ್ಮಕ್ಳು ಇದಾರಲ್ಲ ನಮ್ಮ ಕರ್ನಾಟಕದ ಹೆಣ್ಮಕ್ಳು, ಅವ್ರು ಗೆಲ್ಲಿಸ್ತಾರೆ. ಯಾಕೆಂದರೆ ಅವ್ರ ಬಗ್ಗೆ ಯೋಚನೆ ಮಾಡಿರುವಂತಹ ಮೊದಲನೇ ಸರ್ಕಾರ ಇದು. ಕಂಪ್ಲೀಟ್ ಖಂಡಿತ ಸರ್, ಖಂಡಿತ.